ಎಸ್ಸಿಗೆ ನಾನು ಟೆಂಟಕಲ್ ಸ್ಟಾಲಲ್ಲಿದ್ದೇನೆ. ನೋಡ್ತಿರ್ಬೋದು ಈ ಒಂದು ಸ್ಟಾಲು ಹೆಲಿಕಾಪ್ಟರ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಬ್ಯಾಟ್ರಿಗಳು ಈ ಹಿಂದೆ ಒಂದು ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಬೇಕಂದ್ರೆ ದೊಡ್ಡ ದೊಡ್ಡ ಬ್ಯಾಟ್ರಿಗಳ ಮುಖಾಂತರ ಏನೋ ಉಪಯೋಗ ಮಾಡ್ತಿದ್ರು. ಬಟ್ ಇದೀಗ ಚಿಕ್ಕದಾಗಿ ಬ್ಯಾಟ್ರಿಯನ್ನು ಮಾಡಿದ್ದಾರೆ. ಇದು ನೋಡ್ತಿರ್ಬೋದು, ಇದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇದು. ಈ ಒಂದು ಬ್ಯಾಟ್ರಿ ವಿಶೇಷತೆ ಅಂದರೆ ಈಗ ಹೆಲಿಕಾಪ್ಟರ್ಗಳು ಸ್ಟಾರ್ಟ್ ಮಾಡಬೇಕಂದ್ರೆ ಇದೇ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಬಟ್ ಇದು ದೊಡ್ಡದಾಗಿರುತ್ತೋ, ಇದೀಗ ಸ್ಮಾಲ್ ಆಗಿ ಇದೆ. ಇಲ್ಲಿ ಟೆಕ್ನಿಕಲ್ ಹೆಡ್ ಇದ್ದಾರೆ, ಮಾತಾಡ್ಸೋಣ, ಅವ್ರನ್ನೇ ಕೇಳೋಣ, ಎಕ್ಸ್ಪ್ಲೇನ್ ಮಾಡೋಣ. ಸರ್ ಏನು ಸರ್ ವಿಶೇಷತೆ ಅಂತ, ಇದು ಬ್ಯಾಟ್ರಿದು ವಿಶೇಷತೆ ಏನು ಸರ್ ಅಂತ? ಲಿಥಿಯಂ ಕೆಮಿಸ್ಟ್ರಿ ಯೂಸ್ ಮಾಡಿ, ಲಿಥಿಯಂ ಟೆಕ್ನಾಲಜಿ ಯೂಸ್ ಮಾಡಿ ಗ್ರೌಂಡ್ ಪವರ್ ಯೂನಿಟ್ ಡಿಸೈನ್ ಮಾಡಿದ್ದೀವಿ. ಇದು ಹೆಲಿಕಾಪ್ಟರ್ಸ್ ಮತ್ತು ಫಿಕ್ಸ್ ವಿಂಗ್ ಏರ್ಕ್ರಾಫ್ಟ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಸೊ ಏನು ಡಿಫ್ರೆನ್ಸ್ ಅಂದರೆ ಟ್ರೆಡಿಷ್ನಲಲ್ಲಿ ಏನು ಮಾಡ್ತಾಯಿದ್ರು ಇಲ್ಲಿವರೆಗೂ ಅಂತಂದರೆ ಲೆಡ್ ಆಸಿಡ್ ಬ್ಯಾಟ್ರಿ ಅಥವಾ ಡೀಸೆಲ್ ಜನರೇಟರ್ಸ್ ಯೂಸ್ ಮಾಡ್ಕೊಂಡು ಹೆಲಿಕಾಪ್ಟರ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ. ದೊಡ್ಡದಾಗಿ ಬ್ಯಾಟ್ರಿಗಳನ್ನ ಹೌದು, ತುಂಬ ಆಲ್ಮೋಸ್ಟ್ ಲೈಕ್ ಒಂದು 2 ಟನ್ 3 ಟನ್ವರೆಗೂ ಹೋಗುತ್ತೆ ಅದು ಸೈಜು. ಈಗ ನಾವೇನು ಮಾಡಿದ್ವಿ ಸೇಮ್ ಅದೇನೆ, ವಾಟ್ ವಿ ಫಾರ್ ದ ಸೇಮ್ ಅಪ್ಲಿಕೇಶನ್ ನಾವೇನು ಮಾಡಿದ್ವಿ ಅಂತಂದರೆ ವಿ ಹ್ಯಾವ್ ಮೇಡ್ ಇಟ್ ಫಾರ್ ವಿತ್ ಅ ಸ್ಮಾಲರ್ ಕೆಪಾಸಿಟಿ. ಅಂದರೆ 15 ಕಿಲೋಸ್ ಒಂದು ಬ್ಯಾಟ್ರಿ, ಒಂದು 15 kg ಇದೆ. ಯು ಕ್ಯಾನ್ ಸ್ಟಾರ್ಟ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಅದನ್ನು ಹೆಲಿಕಾಪ್ಟರಲ್ಲಿ ಕ್ಯಾರಿ ಮಾಡ್ಬೋದು. ದಟ್ಸ್ ವಾಟ್ ವಿ ಹ್ಯಾವ್ ಡನ್ ಇನೋವೇಷನ್. ಅದಕ್ಕೆ ಈ ಸ್ಮಾಲ್ ಬ್ಯಾಟ್ರಿ ಎಲ್ಲಾದರೂ ಕ್ಯಾರಿ ಮಾಡ್ಬೋದು. ಹೆಲಿಕಾಪ್ಟರಲ್ಲಿ ಕ್ಯಾರಿ ಮಾಡ್ತಾರೆ ಸ್ಟಾರ್ಟ್ ಮಾಡಿ, ಆ್ಯಂಡ್ ಗ್ರೌಂಡ್ ಪವರ್ ಯೂನಿಟಾಗಿ ಯೂಸ್ ಮಾಡ್ತಾರೆ ಇದನ್ನು ಪ್ರತಿ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದು ಏನಂತಂದರೆ ಇದರಲ್ಲಿ ವಿಶೇಷ ದೊಡ್ಡ ಏನಿದ್ವು ಅದರಲ್ಲಿ ನೀವು ಸ್ಟಾರ್ಟ್ಸ್ನ ಬರೀ ಒಂದ್ಸಲಿ ನೀವು 2-3 ಸ್ಟಾರ್ಟ್ ಮಾಡ್ಬೋದು. ಬಟ್ ನಮ್ಮದ್ರಲ್ಲಿ ಮಿನಿಮಮ್ 10 ಸ್ಟಾರ್ಟ್ಸ್ ಮಾಡ್ಬೋದು ಒಂದ್ಸಲಿ ನೀವು ಕನೆಕ್ಟ್ ಮಾಡಿದ್ರೆ ಏರ್ಕ್ರಾಫ್ಟ್ಗೆ. ದಟ್ಸ್ ಅ ಡಿಫ್ರೆನ್ಸ್. ಆಲ್ಮೋಸ್ಟ್ ನಾವು ಇದನ್ನು ಎಕ್ಸ್ಪೋರ್ಟು ಮಾಡ್ತಾ ಇದ್ದೀವಿ ಬೇರೆ ಕಂಟ್ರೀಸ್ಗೆ. ಇಂಡಿಯಾದಲ್ಲಿ ವಿ ಆರ್ ವರ್ಕಿಂಗ್ ವಿತ್ ನೇವಿ. ಚಾರ್ಜು ಕೇಪಬಲ್ ಯಾವ ರೀತಿ ಇರ್ತಾರೆ ಅಂತ? ಸರ್, ನೀವು ಹಳೆ ಟ್ರೆಡಿಷನಲ್ ನೀವು ಲೆಡ್ ಆಸಿಡ್ ನೋಡಿದ್ರೆ ಅದರಲ್ಲಿ 10 ಅವರ್ಸ್ ಬೇಕು, ಮಿನಿಮಮ್ 10 ಅವರ್ಸ್ ಮೇಲೆ ತಾಣುತ್ತೆ. ಇದರಲ್ಲಿ 2 ಅವರ್ಸಲ್ಲಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಹಾಗಾಗಿ ಆಮೇಲೆ ಇದರಲ್ಲಿ ಡಿಗ್ರೇಡೇಷನ್ ಎಲ್ಲ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ ಅದಕ್ಕೆ. ಅದು ಒಂದು 6 months to 1 yearಗೆ ನಿಮಗೆ ಆಲ್ಮೋಸ್ಟ್ ಸ್ಟಾರ್ಟ್ಸ್ ಕಡಿಮೆ ಆಗುತ್ತೆ. ಬಟ್ ಇದು 5 years ಆದ್ರೂ ಸೇಮ್ ಸ್ಟಾರ್ಟ್ಸ್ ಇಟ್ ವಿಲ್ ಮೇಂಟೈನ್ ಮಾಡುತ್ತೆ ಅದು, ಆ ಥರ ಇದೆ. ತೋರಿಸಿ ನಿಮ್ಗೆ ಯಾವ ರೀತಿ ಇದೆ ಅಂತಲಿ ನೋಡ್ತಿರ್ಬೋದು. ಈ ಹಿಂದೆ ಸ್ಮಾಲ್ ಬ್ಯಾಟ್ರಿಗಳು ತಗೊಂಡು ಹೋಗ್ತಿದ್ದಾರೆ ನೋಡಿ. ಈ ಹಿಂದೆ ದೊಡ್ಡದಾಗಿರ್ತಿತ್ತು ನೋಡಿ. ಇಲ್ಲಿ ಚಾರ್ಜ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಬ್ಯಾಟ್ರಿ ಯೂಸ್ ಮಾಡಲೇಬೇಕು. ಈ ಹಿಂದೆ ದೊಡ್ಡದಾಗಿ ಬ್ಯಾಟ್ರಿ ಯೂಸ್ ಮಾಡ್ತಿದ್ರು, 2 ಟನ್ 3 ಟನ್ನು. ಇದೀಗ ಸ್ಮಾಲ್ ಆ ಬ್ಯಾಟ್ರಿಗಳನ್ನು ತಂದು ಈಗ ಸ್ಟಾರ್ಟ್ ಮಾಡಲು ಒಂದು ಹೊಸ ಆವಿಷ್ಕಾರವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ಸಿಗೆ ನಾನು ಟೆಂಟಕಲ್ ಸ್ಟಾಲಲ್ಲಿದ್ದೇನೆ. ನೋಡ್ತಿರ್ಬೋದು ಈ ಒಂದು ಸ್ಟಾಲು ಹೆಲಿಕಾಪ್ಟರ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ದೊಡ್ಡ ಬ್ಯಾಟ್ರಿಗಳು ಈ ಹಿಂದೆ ಒಂದು ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಬೇಕಂದ್ರೆ ದೊಡ್ಡ ಬ್ಯಾಟ್ರಿಗಳ ಮುಖಾಂತರ ಏನೋ ಉಪಯೋಗ ಮಾಡ್ತಿದ್ರು. ಬಟ್ ಇದೀಗ ಚಿಕ್ಕದಾಗಿ ಬ್ಯಾಟ್ರಿಯನ್ನು ಮಾಡಿದ್ದಾರೆ. ಇದು ನೋಡ್ತಿರ್ಬೋದು, ಇದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇದು. ಈ ಒಂದು ಬ್ಯಾಟ್ರಿ ವಿಶೇಷತೆ ಅಂದರೆ ಈಗ ಹೆಲಿಕಾಪ್ಟರ್ಗಳು ಸ್ಟಾರ್ಟ್ ಮಾಡಬೇಕಂದ್ರೆ ಇದೇ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಬಟ್ ಇದು ದೊಡ್ಡದಾಗಿರುತ್ತೋ, ಇದೀಗ ಸ್ಮಾಲ್ ಆಗಿ ಇದೆ. ಇಲ್ಲಿ ಟೆಕ್ನಿಕಲ್ ಹೆಡ್ ಇದ್ದಾರೆ, ಮಾತಾಡ್ಸೋಣ, ಅವ್ರನ್ನೇ ಕೇಳೋಣ, ಎಕ್ಸ್ಪ್ಲೇನ್ ಮಾಡೋಣ. ಸರ್ ಏನು ಸರ್ ವಿಶೇಷತೆ ಅಂತ, ಇದು ಬ್ಯಾಟ್ರಿದು ವಿಶೇಷತೆ ಏನು ಸರ್ ಅಂತ? ಲಿಥಿಯಂ ಕೆಮಿಸ್ಟ್ರಿ ಯೂಸ್ ಮಾಡಿ, ಲಿಥಿಯಂ ಟೆಕ್ನಾಲಜಿ ಯೂಸ್ ಮಾಡಿ ಗ್ರೌಂಡ್ ಪವರ್ ಯೂನಿಟ್ ಡಿಸೈನ್ ಮಾಡಿದ್ದೀವಿ. ಇದು ಹೆಲಿಕಾಪ್ಟರ್ಸ್ ಮತ್ತು ಫಿಕ್ಸ್ ವಿಂಗ್ ಏರ್ಕ್ರಾಫ್ಟ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಸೊ ಏನು ಡಿಫ್ರೆನ್ಸ್ ಅಂದರೆ ಟ್ರೆಡಿಷ್ನಲಲ್ಲಿ ಏನು ಮಾಡ್ತಾಯಿದ್ರು ಇಲ್ಲಿವರೆಗೂ ಅಂತಂದರೆ ಲೆಡ್ ಆಸಿಡ್ ಬ್ಯಾಟ್ರಿ ಅಥವಾ ಡೀಸೆಲ್ ಜನರೇಟರ್ಸ್ ಯೂಸ್ ಮಾಡ್ಕೊಂಡು ಹೆಲಿಕಾಪ್ಟರ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ. ದೊಡ್ಡದಾಗಿ ಬ್ಯಾಟ್ರಿಗಳನ್ನು ಹೌದು, ತುಂಬ ಆಲ್ಮೋಸ್ಟ್ ಲೈಕ್ ಒಂದು 2 ಟನ್ 3 ಟನ್ವರೆಗೂ ಹೋಗುತ್ತೆ ಅದು ಸೈಜು. ಈಗ ನಾವೇನು ಮಾಡಿದ್ವಿ ಸೇಮ್ ಅದೇನೆ, ವಾಟ್ ವಿ ಫಾರ್ ದ ಸೇಮ್ ಅಪ್ಲಿಕೇಶನ್ ನಾವೇನು ಮಾಡಿದ್ವಿ ಅಂತಂದರೆ ವಿ ಹ್ಯಾವ್ ಮೇಡ್ ಇಟ್ ಫಾರ್ ವಿತ್ ಅ ಸ್ಮಾಲರ್ ಕೆಪಾಸಿಟಿ. ಅಂದರೆ 15 ಕಿಲೋಸ್ ಒಂದು ಬ್ಯಾಟ್ರಿ, ಒಂದು 15 kg ಇದೆ. ಯು ಕ್ಯಾನ್ ಸ್ಟಾರ್ಟ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಅದನ್ನು ಹೆಲಿಕಾಪ್ಟರಲ್ಲಿ ಕ್ಯಾರಿ ಮಾಡ್ಬೋದು. ದಟ್ಸ್ ವಾಟ್ ವಿ ಹ್ಯಾವ್ ಡನ್ ಇನೋವೇಷನ್. ಅದಕ್ಕೆ ಈ ಸ್ಮಾಲ್ ಬ್ಯಾಟ್ರಿ ಎಲ್ಲಾದರೂ ಕ್ಯಾರಿ ಮಾಡ್ಬೋದು. ಹೆಲಿಕಾಪ್ಟರಲ್ಲಿ ಕ್ಯಾರಿ ಮಾಡ್ತಾರೆ ಸ್ಟಾರ್ಟ್ ಮಾಡಿ, ಆ್ಯಂಡ್ ಗ್ರೌಂಡ್ ಪವರ್ ಯೂನಿಟಾಗಿ ಯೂಸ್ ಮಾಡ್ತಾರೆ ಇದನ್ನು ಪ್ರತಿ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದು ಏನಂತಂದರೆ ಇದರಲ್ಲಿ ವಿಶೇಷ ದೊಡ್ಡ ಏನಿದ್ವು ಅದರಲ್ಲಿ ನೀವು ಸ್ಟಾರ್ಟ್ಸ್ನ ಬರೀ ಒಂದ್ಸಲಿ ನೀವು 2-3 ಸ್ಟಾರ್ಟ್ ಮಾಡ್ಬೋದು. ಬಟ್ ನಮ್ಮದ್ರಲ್ಲಿ ಮಿನಿಮಮ್ 10 ಸ್ಟಾರ್ಟ್ಸ್ ಮಾಡ್ಬೋದು ಒಂದ್ಸಲಿ ನೀವು ಕನೆಕ್ಟ್ ಮಾಡಿದ್ರೆ ಏರ್ಕ್ರಾಫ್ಟ್ಗೆ. ದಟ್ಸ್ ಅ ಡಿಫ್ರೆನ್ಸ್. ಆಲ್ಮೋಸ್ಟ್ ನಾವು ಇದನ್ನು ಎಕ್ಸ್ಪೋರ್ಟು ಮಾಡ್ತಾ ಇದ್ದೀವಿ ಬೇರೆ ಕಂಟ್ರೀಸ್ಗೆ. ಇಂಡಿಯಾದಲ್ಲಿ ವಿ ಆರ್ ವರ್ಕಿಂಗ್ ವಿತ್ ನೇವಿ. ಚಾರ್ಜು ಕೇಪಬಲ್ ಯಾವ ರೀತಿ ಇರ್ತಾರೆ ಅಂತ? ಸರ್, ನೀವು ಹಳೆ ಟ್ರೆಡಿಷನಲ್ ನೀವು ಲೆಡ್ ಆಸಿಡ್ ನೋಡಿದ್ರೆ ಅದರಲ್ಲಿ 10 ಅವರ್ಸ್ ಬೇಕು, ಮಿನಿಮಮ್ 10 ಅವರ್ಸ್ ಮೇಲೆ ತಾಣುತ್ತೆ. ಇದರಲ್ಲಿ 2 ಅವರ್ಸಲ್ಲಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಹಾಗಾಗಿ ಆಮೇಲೆ ಇದರಲ್ಲಿ ಡಿಗ್ರೇಡೇಷನ್ ಎಲ್ಲ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ ಅದಕ್ಕೆ. ಅದು ಒಂದು 6 months to 1 yearಗೆ ನಿಮಗೆ ಆಲ್ಮೋಸ್ಟ್ ಸ್ಟಾರ್ಟ್ಸ್ ಕಡಿಮೆ ಆಗುತ್ತೆ. ಬಟ್ ಇದು 5 years ಆದ್ರೂ ಸೇಮ್ ಸ್ಟಾರ್ಟ್ಸ್ ಇಟ್ ವಿಲ್ ಮೇಂಟೈನ್ ಮಾಡುತ್ತೆ ಅದು, ಆ ಥರ ಇದೆ. ತೋರಿಸಿ ನಿಮ್ಗೆ ಯಾವ ರೀತಿ ಇದೆ ಅಂತಲಿ ನೋಡ್ತಿರ್ಬೋದು. ಈ ಹಿಂದೆ ಸ್ಮಾಲ್ ಬ್ಯಾಟ್ರಿಗಳು ತಗೊಂಡು ಹೋಗ್ತಿದ್ದಾರೆ ನೋಡಿ. ಈ ಹಿಂದೆ ದೊಡ್ಡದಾಗಿರ್ತಿತ್ತು ನೋಡಿ. ಇಲ್ಲಿ ಚಾರ್ಜ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಬ್ಯಾಟ್ರಿ ಯೂಸ್ ಮಾಡಲೇಬೇಕು. ಈ ಹಿಂದೆ ದೊಡ್ಡದಾಗಿ ಬ್ಯಾಟ್ರಿ ಯೂಸ್ ಮಾಡ್ತಿದ್ರು, 2 ಟನ್ 3 ಟನ್ನು. ಇದೀಗ ಸ್ಮಾಲ್ ಆ ಬ್ಯಾಟ್ರಿಗಳನ್ನು ತಂದು ಈಗ ಸ್ಟಾರ್ಟ್ ಮಾಡಲು ಒಂದು ಹೊಸ ಆವಿಷ್ಕಾರವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ಸಿಗೆ ನಾನು ಟೆಂಟಕಲ್ ಸ್ಟಾಲಲ್ಲಿದ್ದೇನೆ. ನೋಡ್ತಿರ್ಬೋದು ಈ ಒಂದು ಸ್ಟಾಲು ಹೆಲಿಕಾಪ್ಟರ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ
ದೊಡ್ಡ ದೊಡ್ಡ ಬ್ಯಾಟ್ರಿಗಳು ಈ ಹಿಂದೆ ಒಂದು ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಬೇಕಂದ್ರೆ ದೊಡ್ಡ ದೊಡ್ಡ ಬ್ಯಾಟ್ರಿಗಳ ಮುಖಾಂತರ ಏನೋ ಉಪಯೋಗ ಮಾಡ್ತಿದ್ರು. ಬಟ್ ಇದೀಗ ಚಿಕ್ಕದಾಗಿ ಬ್ಯಾಟ್ರಿಯನ್ನು ಮಾಡಿದ್ದಾರೆ. ಇದು ನೋಡ್ತಿರ್ಬೋದು, ಇದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇದು. ಈ ಒಂದು ಬ್ಯಾಟ್ರಿ ವಿಶೇಷತೆ ಅಂದರೆ ಈಗ ಹೆಲಿಕಾಪ್ಟರ್ಗಳು ಸ್ಟಾರ್ಟ್ ಮಾಡಬೇಕಂದ್ರೆ ಇದೇ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಬಟ್ ಇದು ದೊಡ್ಡದಾಗಿರುತ್ತೋ, ಇದೀಗ ಸ್ಮಾಲ್ ಆಗಿ ಇದೆ. ಇಲ್ಲಿ ಟೆಕ್ನಿಕಲ್ ಹೆಡ್ ಇದ್ದಾರೆ, ಮಾತಾಡ್ಸೋಣ, ಅವ್ರನ್ನೇ ಕೇಳೋಣ, ಎಕ್ಸ್ಪ್ಲೇನ್ ಮಾಡೋಣ. ಸರ್ ಏನು ಸರ್ ವಿಶೇಷತೆ ಅಂತ, ಇದು ಬ್ಯಾಟ್ರಿದು ವಿಶೇಷತೆ ಏನು ಸರ್ ಅಂತ? ಲಿಥಿಯಂ ಕೆಮಿಸ್ಟ್ರಿ ಯೂಸ್ ಮಾಡಿ, ಲಿಥಿಯಂ ಟೆಕ್ನಾಲಜಿ ಯೂಸ್ ಮಾಡಿ ಗ್ರೌಂಡ್ ಪವರ್ ಯೂನಿಟ್ ಡಿಸೈನ್ ಮಾಡಿದ್ದೀವಿ. ಇದು ಹೆಲಿಕಾಪ್ಟರ್ಸ್ ಮತ್ತು ಫಿಕ್ಸ್ ವಿಂಗ್ ಏರ್ಕ್ರಾಫ್ಟ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಸೊ ಏನು ಡಿಫ್ರೆನ್ಸ್ ಅಂದರೆ ಟ್ರೆಡಿಷ್ನಲಲ್ಲಿ ಏನು ಮಾಡ್ತಾ ಇದ್ರು ಇಲ್ಲಿವರೆಗೂ ಅಂತಂದರೆ ಲೆಡ್ ಆಸಿಡ್ ಬ್ಯಾಟ್ರಿ ಅಥವಾ ಡೀಸೆಲ್ ಜನರೇಟರ್ಸ್ ಯೂಸ್ ಮಾಡ್ಕೊಂಡು ಹೆಲಿಕಾಪ್ಟರ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ. ದೊಡ್ಡದಾಗಿ ಬ್ಯಾಟ್ರಿಗಳನ್ನ ಹೌದು, ತುಂಬ ಆಲ್ಮೋಸ್ಟ್ ಲೈಕ್ ಒಂದು 2 ಟನ್ 3 ಟನ್ವರೆಗೂ ಹೋಗುತ್ತೆ ಅದು ಸೈಜು. ಈಗ ನಾವೇನು ಮಾಡಿದ್ವಿ ಸೇಮ್ ಅದೇನೆ, ವಾಟ್ ವಿ ಫಾರ್ ದ ಸೇಮ್ ಅಪ್ಲಿಕೇಶನ್ ನಾವೇನು ಮಾಡಿದ್ವಿ ಅಂತಂದರೆ ವಿ ಹ್ಯಾವ್ ಮೇಡ್ ಇಟ್ ಫಾರ್ ವಿತ್ ಅ ಸ್ಮಾಲರ್ ಕೆಪಾಸಿಟಿ. ಅಂದರೆ 15 ಕಿಲೋಸ್ ಒಂದು ಬ್ಯಾಟ್ರಿ, ಒಂದು 15 kg ಇದೆ. ಯು ಕ್ಯಾನ್ ಸ್ಟಾರ್ಟ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಅದನ್ನು ಹೆಲಿಕಾಪ್ಟರಲ್ಲಿ ಕ್ಯಾರಿ ಮಾಡ್ಬೋದು. ದಟ್ಸ್ ವಾಟ್ ವಿ ಹ್ಯಾವ್ ಡನ್ ಇನೋವೇಷನ್. ಅದಕ್ಕೆ ಈ ಸ್ಮಾಲ್ ಬ್ಯಾಟ್ರಿ ಎಲ್ಲಾದ್ರೂ ಕ್ಯಾರಿ ಮಾಡ್ಬೋದು. ಹೆಲಿಕಾಪ್ಟರಲ್ಲಿ ಕ್ಯಾರಿ ಮಾಡ್ತಾರೆ, ಸ್ಟಾರ್ಟ್ ಮಾಡಿ ಆ್ಯಂಡ್ ಗ್ರೌಂಡ್ ಪವರ್ ಯೂನಿಟಾಗಿ ಯೂಸ್ ಮಾಡ್ತಾರೆ ಇದನ್ನು ಪ್ರತಿ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದು ಏನಂತಂದರೆ ಇದರಲ್ಲಿ ವಿಶೇಷ ಈ ದೊಡ್ಡ ಏನಿದ್ದು ಅದರಲ್ಲಿ ನೀವು ಸ್ಟಾರ್ಟ್ಸ್ನ ಬರೀ ಒಂದ್ಸಲಿ ನೀವು 2-3 ಸ್ಟಾರ್ಟ್ ಮಾಡ್ಬೋದು. ಬಟ್ ನಮ್ಮದ್ರಲ್ಲಿ ಮಿನಿಮಮ್ 10 ಸ್ಟಾರ್ಟ್ಸ್ ಮಾಡ್ಬೋದು ಒಂದ್ಸಲಿ ನೀವು ಕನೆಕ್ಟ್ ಮಾಡಿದ್ರೆ ಏರ್ಕ್ರಾಫ್ಟ್ಗೆ. ದಟ್ಸ್ ಅ ಡಿಫ್ರೆನ್ಸ್. ಆಲ್ಮೋಸ್ಟ್ ನಾವು ಇದನ್ನು ಎಕ್ಸ್ಪೋರ್ಟು ಮಾಡ್ತಾ ಇದ್ದೀವಿ ಬೇರೆ ಕಂಟ್ರೀಸ್ಗೆ. ಇಂಡಿಯಾದಲ್ಲಿ ವಿ ಆರ್ ವರ್ಕಿಂಗ್ ವಿತ್ ನೇವಿ. ಚಾರ್ಜು ಕೇಪಬಲ್ ಯಾವ ರೀತಿ ಸರ್ ಅಂತ? ಸರ್ ನೀವು ಹಳೆ ಟ್ರೆಡಿಷನಲ್ ನೀವು ಲೆಡ್ ಆಸಿಡ್ ನೋಡಿದ್ರೆ ಅದರಲ್ಲಿ 10 ಅವರ್ಸ್ ಬೇಕು, ಮಿನಿಮಮ್ 10 ಅವರ್ಸ್ ಮೇಲೆ ತಾಣುತ್ತೆ. ಇದರಲ್ಲಿ 2 ಅವರ್ಸಲ್ಲಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಹಾಗಾಗಿ ಆಮೇಲೆ ಇದರಲ್ಲಿ ಡಿಗ್ರೇಡೇಷನ್ ಎಲ್ಲ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ ಅದಕ್ಕೆ. ಅದು ಒಂದು 6 months to 1 yearಗೆ ನಿಮಗೆ ಆಲ್ಮೋಸ್ಟ್ ಸ್ಟಾರ್ಟ್ಸ್ ಕಡಿಮೆ ಆಗುತ್ತೆ. ಬಟ್ ಇದು 5 years ಆದ್ರೂ ಸೇಮ್ ಸ್ಟಾರ್ಟ್ಸ್ ಇಟ್ ವಿಲ್ ಮೇಂಟೈನ್ ಮಾಡುತ್ತೆ ಅದು, ಆ ಥರ ಇದೆ. ಸೋರ್ಸ್ ನಿಮ್ಗೆ ಯಾವ ರೀತಿ ಇದೆ ಅಂದ್ಲಿ ನೋಡ್ತಿರ್ಬೋದು. ಈ ಹಿಂದೆ ಸ್ಮಾಲ್ ಬ್ಯಾಟ್ರಿಗಳು ತಗೊಂಡು ಹೋಗ್ತಿದ್ದಾರೆ ನೋಡಿ. ಈ ಹಿಂದೆ ದೊಡ್ಡದಾಗಿರ್ತಿತ್ತು ನೋಡಿ. ಇಲ್ಲಿ ಚಾರ್ಜ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಬ್ಯಾಟ್ರಿ ಯೂಸ್ ಮಾಡಲೇಬೇಕು. ಈ ಹಿಂದೆ ದೊಡ್ಡದಾಗಿ ಬ್ಯಾಟ್ರಿ ಯೂಸ್ ಮಾಡ್ತಿದ್ರು, 2 ಟನ್ 3 ಟನ್ನು. ಇದೀಗ ಸ್ಮಾಲ್ ಆ ಬ್ಯಾಟ್ರಿಗಳನ್ನು ತಂದು ಈಗ ಸ್ಟಾರ್ಟ್ ಮಾಡಲು ಒಂದು ಹೊಸ ಆವಿಷ್ಕಾರವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ಸಿಗೆ ನಾನು ಟೆಂಟಕಲ್ ಸ್ಟಾಲಲ್ಲಿದ್ದೇನೆ. ನೋಡ್ತಿರ್ಬೋದು, ಈ ಒಂದು ಸ್ಟಾಲು ಹೆಲಿಕಾಪ್ಟರ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ದೊಡ್ಡ ಬ್ಯಾಟ್ರಿಗಳು ಈ ಹಿಂದೆ ಒಂದು ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಬೇಕಂದ್ರೆ ದೊಡ್ಡ ಬ್ಯಾಟ್ರಿಗಳ ಮುಖಾಂತರ ಏನೋ ಉಪಯೋಗ ಮಾಡ್ತಿದ್ರು. ಬಟ್ ಇದೀಗ ಚಿಕ್ಕದಾಗಿ ಬ್ಯಾಟ್ರಿಯನ್ನು ಮಾಡಿದ್ದಾರೆ. ಇದು ನೋಡ್ತಿರ್ಬೋದು, ಇದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇದು. ಈ ಒಂದು ಬ್ಯಾಟ್ರಿ ವಿಶೇಷತೆ ಅಂದರೆ ಈಗ ಹೆಲಿಕಾಪ್ಟರ್ಗಳು ಸ್ಟಾರ್ಟ್ ಮಾಡಬೇಕಂದ್ರೆ ಇದೇ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಬಟ್ ಇದು ದೊಡ್ಡದಾಗಿರುತ್ತೋ, ಇದೀಗ ಸ್ಮಾಲ್ ಆಗಿ ಇದೆ. ಇಲ್ಲಿ ಟೆಕ್ನಿಕಲ್ ಹೆಡ್ ಇದ್ದಾರೆ, ಮಾತಾಡ್ಸೋಣ, ಅವ್ರನ್ನೇ ಕೇಳೋಣ, ಎಕ್ಸ್ಪ್ಲೇನ್ ಮಾಡೋಣ. ಸರ್ ಏನು ಸರ್ ವಿಶೇಷತೆ ಅಂತ, ಇದು ಬ್ಯಾಟ್ರಿದು ವಿಶೇಷತೆ ಏನು ಸರ್ ಅಂತ? ಲಿಥಿಯಂ ಕೆಮಿಸ್ಟ್ರಿ ಯೂಸ್ ಮಾಡಿ, ಲಿಥಿಯಂ ಟೆಕ್ನಾಲಜಿ ಯೂಸ್ ಮಾಡಿ ಗ್ರೌಂಡ್ ಪವರ್ ಯೂನಿಟ್ ಡಿಸೈನ್ ಮಾಡಿದ್ದೀವಿ. ಇದು ಹೆಲಿಕಾಪ್ಟರ್ಸ್ ಮತ್ತು ಫಿಕ್ಸ್ ವಿಂಗ್ ಏರ್ಕ್ರಾಫ್ಟ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಸೊ ಏನು ಡಿಫ್ರೆನ್ಸ್ ಅಂದರೆ ಟ್ರೆಡಿಷ್ನಲಲ್ಲಿ ಏನು ಮಾಡ್ತಾ ಇದ್ರು ಇಲ್ಲಿವರೆಗೂ ಅಂತಂದರೆ ಲೆಡ್ ಆಸಿಡ್ ಬ್ಯಾಟ್ರಿ ಅಥವಾ ಡೀಸೆಲ್ ಜನರೇಟರ್ಸ್ ಯೂಸ್ ಮಾಡ್ಕೊಂಡು ಹೆಲಿಕಾಪ್ಟರ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ. ದೊಡ್ಡದಾಗಿ ಬ್ಯಾಟ್ರಿಗಳನ್ನ ಹೌದು, ತುಂಬ ಆಲ್ಮೋಸ್ಟ್ ಲೈಕ್ ಒಂದು 2 ಟನ್ 3 ಟನ್ವರೆಗೂ ಹೋಗುತ್ತೆ ಅದು ಸೈಜು. ಈಗ ನಾವೇನು ಮಾಡಿದ್ವಿ ಸೇಮ್ ಅದೇನೆ, ವಾಟ್ ವಿ ಫಾರ್ ದ ಸೇಮ್ ಅಪ್ಲಿಕೇಶನ್ ನಾವೇನು ಮಾಡಿದ್ವಿ ಅಂತಂದರೆ ವಿ ಹ್ಯಾವ್ ಮೇಡ್ ಇಟ್ ಫಾರ್ ವಿತ್ ಅ ಸ್ಮಾಲರ್ ಕೆಪಾಸಿಟಿ. ಅಂದರೆ 15 ಕಿಲೋಸ್ ಒಂದು ಬ್ಯಾಟ್ರಿ, ಒಂದು 15 kg ಇದೆ. ಯು ಕ್ಯಾನ್ ಸ್ಟಾರ್ಟ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಅದನ್ನು ಹೆಲಿಕಾಪ್ಟರಲ್ಲಿ ಕ್ಯಾರಿ ಮಾಡ್ಬೋದು. ದಟ್ಸ್ ವಾಟ್ ವಿ ಹ್ಯಾವ್ ಡನ್ ಇನೋವೇಷನ್. ಅದಕ್ಕೆ ಈ ಸ್ಮಾಲ್ ಬ್ಯಾಟ್ರಿ ಎಲ್ಲಾದ್ರೂ ಕ್ಯಾರಿ ಮಾಡ್ಬೋದು. ಹೆಲಿಕಾಪ್ಟರಲ್ಲಿ ಕ್ಯಾರಿ ಮಾಡ್ತಾರೆ, ಸ್ಟಾರ್ಟ್ ಮಾಡಿ ಆ್ಯಂಡ್ ಗ್ರೌಂಡ್ ಪವರ್ ಯೂನಿಟಾಗಿ ಯೂಸ್ ಮಾಡ್ತಾರೆ ಇದನ್ನು ಪ್ರತಿ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದು ಏನಂತಂದರೆ ಇದರಲ್ಲಿ ವಿಶೇಷ ಈ ದೊಡ್ಡ ಏನಿದ್ದು ಅದರಲ್ಲಿ ನೀವು ಸ್ಟಾರ್ಟ್ಸ್ನ ಬರೀ ಒಂದ್ಸಲಿ ನೀವು 2-3 ಸ್ಟಾರ್ಟ್ ಮಾಡ್ಬೋದು. ಬಟ್ ನಮ್ಮದ್ರಲ್ಲಿ ಮಿನಿಮಮ್ 10 ಸ್ಟಾರ್ಟ್ಸ್ ಮಾಡ್ಬೋದು ಒಂದ್ಸಲಿ ನೀವು ಕನೆಕ್ಟ್ ಮಾಡಿದ್ರೆ ಏರ್ಕ್ರಾಫ್ಟ್ಗೆ. ದಟ್ಸ್ ಅ ಡಿಫ್ರೆನ್ಸ್. ಆಲ್ಮೋಸ್ಟ್ ನಾವು ಇದನ್ನು ಎಕ್ಸ್ಪೋರ್ಟು ಮಾಡ್ತಾ ಇದ್ದೀವಿ ಬೇರೆ ಕಂಟ್ರೀಸ್ಗೆ. ಇಂಡಿಯಾದಲ್ಲಿ ವಿ ಆರ್ ವರ್ಕಿಂಗ್ ವಿತ್ ನೇವಿ. ಚಾರ್ಜು ಕೇಪಬಲ್ ಯಾವ ರೀತಿ ಸರ್ ಅಂತ? ಸರ್ ನೀವು ಹಳೆ ಟ್ರೆಡಿಷನಲ್ ನೀವು ಲೆಡ್ ಆಸಿಡ್ ನೋಡಿದ್ರೆ ಅದರಲ್ಲಿ 10 ಅವರ್ಸ್ ಬೇಕು, ಮಿನಿಮಮ್ 10 ಅವರ್ಸ್ ಮೇಲೆ ತಾಣುತ್ತೆ. ಇದರಲ್ಲಿ 2 ಅವರ್ಸಲ್ಲಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಹಾಗಾಗಿ ಆಮೇಲೆ ಇದರಲ್ಲಿ ಡಿಗ್ರೇಡೇಷನ್ ಎಲ್ಲ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ ಅದಕ್ಕೆ. ಅದು ಒಂದು 6 months to 1 yearಗೆ ನಿಮಗೆ ಆಲ್ಮೋಸ್ಟ್ ಸ್ಟಾರ್ಟ್ಸ್ ಕಡಿಮೆ ಆಗುತ್ತೆ. ಬಟ್ ಇದು 5 years ಆದ್ರೂ ಸೇಮ್ ಸ್ಟಾರ್ಟ್ಸ್ ಇಟ್ ವಿಲ್ ಮೇಂಟೈನ್ ಮಾಡುತ್ತೆ ಅದು, ಆ ಥರ ಇದೆ. ಸೋರ್ಸ್ ನಿಮ್ಗೆ ಯಾವ ರೀತಿ ಇದೆ ಅಂದ್ಲಿ ನೋಡ್ತಿರ್ಬೋದು. ಈ ಹಿಂದೆ ಸ್ಮಾಲ್ ಬ್ಯಾಟ್ರಿಗಳು ತಗೊಂಡು ಹೋಗ್ತಿದ್ದಾರೆ ನೋಡಿ. ಈ ಹಿಂದೆ ದೊಡ್ಡದಾಗಿರ್ತಿತ್ತು ನೋಡಿ. ಇಲ್ಲಿ ಚಾರ್ಜ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಬ್ಯಾಟ್ರಿ ಯೂಸ್ ಮಾಡಲೇಬೇಕು. ಈ ಹಿಂದೆ ದೊಡ್ಡದಾಗಿ ಬ್ಯಾಟ್ರಿ ಯೂಸ್ ಮಾಡ್ತಿದ್ರು, 2 ಟನ್ 3 ಟನ್ನು. ಇದೀಗ ಸ್ಮಾಲ್ ಆ ಬ್ಯಾಟ್ರಿಗಳನ್ನು ತಂದು ಈಗ ಸ್ಟಾರ್ಟ್ ಮಾಡಲು ಒಂದು ಹೊಸ ಆವಿಷ್ಕಾರವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.